ಚರ್ಮದ ಸಂಬಂಧಿ ರೋಗದಲ್ಲಿ ಸರ್ವೇ ಸಾಮಾನ್ಯವಾಗಿ ಕೇಳ್ತಾ ಇರೋದೇನು ಹೇಳಿ, ಒಂದ್ಸತಿ ಪಂಚಕರ್ಮ ತಗೊಂಡ್ರೆ ಎಲ್ಲ ಕ್ಲೀನ್ ಆಗಿಬಿಡತ್ತಾ? ಚರ್ಮದ ಸಮಸ್ಯೆ ಇತ್ತು ಮೇಡಮ್, ನಂಗೆ ಈಗ ಒಂದ್ಸತಿ ನಾನು ಅಡ್ಮಿಷನಿಗೆ ಬಂದರೆ ಫುಲ್ ಕ್ಯೂರ್ ಮಾಡ್ತೀರಾ, ಮತ್ತೆ ಮತ್ತೆ ಆ ರೋಗ ಬರೋದಿಲ್ವಾ? ಅಥವಾ ಇನ್ನು ಕೆಲವ್ರು ಬರ್ತಾರೆ, ಮೇಡಮ್ ನಾನು ಹೋದ ವರ್ಷ ಅಲ್ಲಿ ತೊಗೊಂಡಿದ್ದೆ, ಇಲ್ಲಿ ತೊಗೊಂಡಿದ್ದೆ, ಇನ್ನೆಲ್ಲೋ ಟ್ರೀಟ್ಮೆಂಟ್ ಮಾಡಿದೆ, ಮತ್ತೆ ವಾಪಸ್ ನನಗೆ ಬಂತು, ಮತ್ತೆ ಮತ್ತೆ ಅದು ತೊಂದರೆ ಕೊಡ್ತಾ ಇದೆ, ಯಾಕೆ ಹೀಗೆ ಆಗ್ತಾ ಇದೆ ಅಂತ. ಸೊ ಇವತ್ತು ಆಯುರ್ವೇದ ಶಾಸ್ತ್ರಗಳಲ್ಲಿ, ನಮ್ಮ ಗ್ರಂಥಗಳಲ್ಲಿ ಪಂಚಕರ್ಮ ಚಿಕಿತ್ಸೆ ಚರ್ಮ ರೋಗದಲ್ಲಿ ಯಾವ ರೀತಿ ಉಪಯೋಗ ಆಗತ್ತೆ, ಎಷ್ಟು ಸಲ ಮಾಡಬೇಕಾಗತ್ತೆ, ಒಂದೇ ಸತಿಗೆ ಫುಲ್ ಫೈನಲ್ ಟ್ರೀಟ್ಮೆಂಟ್ ಅಂತ ಆಗಿ ನಿಮಗೆ ಗುಣ ಆಗುತ್ತಾ, ಅಥವಾ ಪುನಃ ಪುನಃ ಚಿಕಿತ್ಸೆ ಅಗತ್ಯ ಇರುತ್ತಾ, ಚರ್ಮ ರೋಗ ಅನ್ನುವಂಥದ್ದು ಯಾಕೆ ನಿಮ್ಗೆ ಇಷ್ಟೊಂದು ತೊಂದರೆಯನ್ನು ಕೊಡ್ತಾ ಇದೆ, ಯಾಕೆ ನೀವಿಷ್ಟು ಕಷ್ಟಪಟ್ಟರೂ ಕೂಡ ಚರ್ಮ ರೋಗದಿಂದ ಹೊರಬರಕ್ಕಾಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗಾಗಿ ನಾನು ನೀಡ್ತಾ ಇದ್ದೀನಿ. ಹಾಗಾಗಿ ಸಂಪೂರ್ಣ ಮಾಹಿತಿಯನ್ನು ಪಡೀಲಿಕ್ಕೆ ನೀವು ವಿಡಿಯೋವನ್ನು ಕೊನೆ ತನಕ ನೋಡಬೇಕು. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನಾನು ಮತ್ತೆ ಮುಂದೆ ಆಯುರ್ವೇದ ಸಂಬಂಧಪಟ್ಟಂತೆ, ಆರೋಗ್ಯ ಸಂಬಂಧಪಟ್ಟಂತೆ ಏನಾದರೂ ವಿಡಿಯೋ ಹಾಕಿದಾಗ ನಿಮಗೆ ಅದರ ನೋಟಿಫಿಕೇಷನ್ ಲಭ್ಯ ಆಗಬೇಕಂತಂದರೆ ಆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ನೀವು ಪ್ರೆಸ್ ಮಾಡಿದ್ರೆ ಮುಂದಿನ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅಂದಹಾಗೆ ಕುಷ್ಠರೋಗದ ಬಗ್ಗೆ ಆಯುರ್ವೇದದಲ್ಲಿ ವಿಸ್ತಾರವಾದಂತಹ ಉಲ್ಲೇಖ ಕಂಡುಬರುತ್ತೆ. ಅದರಲ್ಲೂ ಚರಕಾಚಾರ್ಯರು ಚಿಕಿತ್ಸಾ ಸ್ಥಾನದಲ್ಲಿ ಹೇಳ್ತಾರೆ ನೋಡಿ, ವಾತೋತ್ತರೇಶು ಸರ್ಪಿ ವಮನಂ ಶ್ಲೇಷ್ಮೋತ್ತರೇಶು ಕುಷ್ಠೇಶು. ಅಂದರೆ ವಾತ ಅಂತಂದ್ರೆ ಏನು ಹೇಳಿ, ವಾತದೋಷ. ಇಲ್ಲಿ ವಾತದೋಷ ಜಾಸ್ತಿ ಇದ್ದಾಗ ನಿಮ್ಮ ದೇಹದಲ್ಲಿ, ಈಗ ನಾಡಿ ಪರೀಕ್ಷೆ ಯಾಕೆ ಮುಖ್ಯ ಅಂತ ಹೇಳ್ತೀವಿ, ಇದೇ ಕಾರಣಕ್ಕಾಗಿ. ಚಿಕಿತ್ಸಾ ಸೂತ್ರದ ಪ್ರಕಾರ ಚಿಕಿತ್ಸೆಯನ್ನು ನಿರ್ಧಾರ ಮಾಡಲಿಕ್ಕೆ ನಿಮ್ಮ ದೇಹದಲ್ಲಿ ಯಾವ ಪಂಚಕರ್ಮ ಸೂಕ್ತ ಅನ್ನೋದನ್ನು ಬ್ಲೈಂಡ್ಲಿ ನಿಮ್ಮ ಫೋಟೋಸನ್ನು ನೋಡಿಬಿಟ್ಟು ಅಥವಾ ನಿಮ್ಮ ರಿಪೋರ್ಟ್ಸನ್ನು ನೋಡಿಬಿಟ್ಟು ನಿಮ್ಮ ಸಮಸ್ಯೆ ಕೇಳಿಬಿಟ್ಟು ಬನ್ನಿ ಈ ಚಿಕಿತ್ಸೆ, ಬನ್ನಿ ಆ ಚಿಕಿತ್ಸೆ ಅಂತ ಮಾಡೋದು ಖಂಡಿತವಾಗಿ ಶಾಸ್ತ್ರೋಕ್ತವಾದಂಥ ಚಿಕಿತ್ಸೆ ಆಗಿರೋದಿಲ್ಲ. ನಿಮ್ಮ ನಾಡಿಯನ್ನು ನೋಡಿದಾಗ ನಾಡಿಯಲ್ಲಿ ಏನೇನು ವೇರಿಯೇಷನ್ಸ್ ಆಗ್ತಾ ಇದೆ, ಅಥವಾ ನಿಮ್ಮ ಲಕ್ಷಣಗಳನ್ನ ಕೇಳಿ ತಿಳ್ಕೊಂಡು, ಓಕೆ ನಿಮ್ಮ ದೇಹದಲ್ಲಿ ವಾತಬಾಹುಲ್ಯ ಇದೆಯಾ, ಪಿತ್ತಬಾಹುಲ್ಯ ಇದೆಯಾ, ಇದಕ್ಕನುಗುಣವಾದ ಚಿಕಿತ್ಸೆಯನ್ನು ಪ್ಲಾನ್ ಮಾಡುವ ಬಗ್ಗೆ ನಮ್ಮ ಶಾಸ್ತ್ರಗಳು ಹೇಳುತ್ತೆ. ಚರಕಾಚಾರ್ಯರು ಸ್ವತಃ ಬರೆದಂತಹ ಶಾಸ್ತ್ರದಲ್ಲಿ ಹೇಳ್ತಾರೆ, ವಾತೋತ್ತರೇಶು ಸರ್ಪಿಹಿ. ಅಂದರೆ ವಾತ ಜಾಸ್ತಿ ಇರುವಂತಹ ವ್ಯಕ್ತಿಯಲ್ಲಿ ಕುಷ್ಠರೋಗ ಅಥವಾ ಚರ್ಮದ ಸಂಬಂಧಿ ರೋಗಗಳು ಬಂದಾಗ ಸರ್ಪಿ ಅಂದರೆ ತುಪ್ಪ ಅಂದರೆ ಬರೀ ಸಾದಾ ತುಪ್ಪವನ್ನು ನೀವು ಮಾಡ್ಕೊಳ್ಬೋದು, ಬಟ್ ಅಂಗಡಿಯಿಂದ ಬಂದಿದ್ದಲ್ಲ, ಅದು ಇದು ಅಂತ ಯಾವ ಬ್ರ್ಯಾಂಡಿಂದು ನಿಮಗೆ ಡಬ್ಬದಲ್ಲಿ ಬರೋವಂಥದ್ದನ್ನು ನಾನು ಯಾವತ್ತೂ ಸಜೆಸ್ಟ್ ಮಾಡೋದಿಲ್ಲ. ಯಾಕಂದರೆ ಅದು ಯಾವ ಹಾಲಿಂದ ಬಂದಿದ್ದು, ಯಾವ ಆಕಳು, ದೇಸಿ ಆಕಳ, ಜರ್ಸಿ ಆಕಳ, ಅಥವಾ ಆ ಆಕಳ ಹಾಲಿಂದ ತುಪ್ಪವನ್ನು ತೆಗೆದಿದ್ದಾರಾ ಅಥವಾ ಬೆಣ್ಣೆಯಿಂದ ತುಪ್ಪ ಮಾಡಿದ್ದಾರೆ, ಇದೆಲ್ಲವೂ ಕೂಡ ನಿಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ. ಯಾವತ್ತೂ ಕೂಡ ಶಾಸ್ತ್ರೋಕ್ತವಾಗಿ ಇಲ್ಲಿ ಸರ್ಪಿ ಅಂತ ಬಂದಾಗ ಹಾಲಿನ ಫ್ಯಾಟನ್ನು ಸಪ್ರೇಟ್ ಮಾಡಿ ಆ ಫ್ಯಾಟಿಂದ ತೆಗೆದಂತಹ ತುಪ್ಪ ಖಂಡಿತ ಅಲ್ಲ. ಇಲ್ಲಿ ಹೇಳಿರುವಂಥದ್ದು ಹಾಲನ್ನು ನೀವು ಮೊಸರು ಮಾಡಬೇಕು, ಮೊಸರಿಂದ ಮಜ್ಜಿಗೆಯಾಗಿ ಬೆಣ್ಣೆ ಸಪ್ರೇಟ್ ಆಗಬೇಕು. ಆ ಬೆಣ್ಣೆಯನ್ನು ಕಾಸಿ ತಯಾರಿಸಿದಂತಹ ತುಪ್ಪ ಏನಿದೆ ಅದು ಔಷಧಿಗೆ ಬಳಕೆ ಆಗುತ್ತೆ. ಬರೀ ಇದು ಪ್ಲೇನ್ ತುಪ್ಪ, ನೀವು ಮನೆ ಆಹಾರಕ್ಕಾಗಿ ಕೂಡ ಇಂತಹ ತುಪ್ಪವನ್ನು ಬಳಸಬೇಕು ಹೊರತಾಗಿ ಮಿಲ್ಕ್ ಫ್ಯಾಟ್ ಸಪ್ರೇಟ್ ಮಾಡಿ ತೆಗೆದಿದ್ದಲ್ಲ. ಎರಡನೇದಾಗಿ ಔಷಧೀಯ ತುಪ್ಪ ಅಥವಾ ಇಲ್ಲಿ ವಾತೋತ್ತರೇಶು ಸರ್ಪಿಹಿ ಅಂತ ಬಂದಾಗ ಮೆಡಿಕೇಟೆಡ್ ಘೀ ಆಗಿರುತ್ತೆ. ಮೆಡಿಕೇಟೆಡ್ ಘೀ ಈಗ ನಮ್ಮಲ್ಲಿ ಹೇಗೆ ಆಗುತ್ತೆ ಅಂತಂದರೆ, ಈಗ ಉದಾಹರಣೆಗೆ ನಿಮ್ಮ ಒಂದು ಚಿಕಿತ್ಸೆಗೆ ನಾನು ನಿಮಗೆ ಘೃತಪಾನ ಅಥವಾ ತುಪ್ಪವನ್ನು ಮೆಡಿಕೇಟೆಡ್ ಘೀಯನ್ನು ಕೊಡಬೇಕಂದಾಗ ನಮ್ಮಲ್ಲಿ ಈಗ ಕುಷ್ಠಕ್ಕೆ ಅಂತ ಈಗ ಉದಾಹರಣೆಗೆ ನಾನು ಪಂಚತಿಕ್ತ ಘೃತವನ್ನು ನಾನು ಸಿದ್ಧಪಡಿಸ್ತಿದ್ದೀನಿ ಅಂದರೆ ಆ ತಿಕ್ತ ದ್ರವ್ಯಗಳನ್ನು ನಾವು ಹಸುವಿಗೆ ಫೀಡ್ ಮಾಡ್ತೀವಿ. ಹಸುವಿಗೆ ಫೀಡ್ ಮಾಡಿ ಅದರ ನಂತರದಲ್ಲಿ ಆ ಹಾಲನ್ನು ನಾವು ಕಲೆಕ್ಟ್ ಮಾಡ್ತೀವಿ. ಆ ಹಾಲನ್ನು ಹೆಪ್ಪಾಕಿ ಮೊಸರಾಗತ್ತೆ. ಇದೆಲ್ಲ ಸಪ್ರೇಟ್ ಪ್ರೊಸೀಜರಲ್ಲಿ ಆಗ್ತಾ ಹೋಗುತ್ತೆ. ಆ ಮೊಸರನ್ನು ಕಡಿದು ಮಜ್ಜಿಗೆ ಮಾಡುವಾಗ ಅದಕ್ಕೆ ಇನ್ನೊಂದಿಷ್ಟು ಔಷಧೀಯ ದ್ರವ್ಯಗಳ ಸ್ವರಸವನ್ನು ಹಾಕ್ತೇವೆ. ಹೇಗೆ ನೀವು ನೀರು ಹಾಕ್ತೀರಾ, ನೀರಿನ ಬದಲಿಗೆ ನಾವು ಔಷಧೀಯ ದ್ರವ್ಯಗಳ ಸ್ವರಸವನ್ನು ಹಾಕಿ ಆ ರಸವನ್ನು ಹಾಕಿ ಅದರ ನಂತರ ಕಡಿದಂತಹ ಬೆಣ್ಣೆ ಸಪ್ರೇಟ್ ಆಗುತ್ತೆ. ಈ ಬೆಣ್ಣೆಯನ್ನು ಕಡಿದು ತುಪ್ಪ ಮಾಡುವಾಗಲೇ ಒಂದಿಷ್ಟು ದ್ರವ್ಯಗಳನ್ನು ಇದ್ರ ಜೊತೆ ಆ್ಯಡ್ ಮಾಡ್ತೀವಿ. ಹೀಗೆ ಮೆಡಿಕೇಟೆಡ್ ಘೀ ಅನ್ನುವಂಥದ್ದು ಹಸು ತಿನ್ನೋ ಆಹಾರದಿಂದ ಕೂಡ ನಿರ್ಧಾರ ಆಗುತ್ತೆ. ಯಾಕಂದರೆ ನೀವು ತಿನ್ನೋ ಹಾಲು, ತುಪ್ಪ, ಮೊಸರು ಇದೆಲ್ಲವೂ ಕೂಡ ಎಲ್ಲ ಈಗ ಪ್ಯಾಕೆಟಿಂದ ಬರ್ತಿದೆ. ಶಾಲಾ ಮಕ್ಕಳಿಗೆ ಹಾಲು ಎಲ್ಲಿಂದ ಬರುತ್ತೆ ಅಂತಂದರೆ ಪ್ಯಾಕೆಟಿಂದ ಬರುತ್ತೆ ಅಂತಾರೆ. ಹಸು ಹಾಲು ಕೊಡುತ್ತೆ ಅನ್ನುವಂಥ ಕಾನ್ಸೆಪ್ಟ್ ಕೂಡ ನಮ್ಮ ಮಕ್ಕಳಿಂದ ದೂರ ಆಗ್ತಾ ಇದೆ. ಇಂತಹ ಒಂದು ಸಮಯದಲ್ಲಿ ಆರೋಗ್ಯ ನಿಮ್ಮಿಂದ ದೂರ ಆಗಲಿಕ್ಕೆ ಕೂಡ ಇದೇ ಕಾರಣ. ಯಾಕಂತಂದರೆ ನಮಗೆ ಯಾವುದ್ರದ್ದು ಸೋರ್ಸ್ ಗೊತ್ತಿಲ್ಲ, ಯಾವುದು ಎಲ್ಲಿಂದ ಬರ್ತಿದೆ, ಯಾವ ಹಸುವಿನಿಂದ ಬರ್ತಿದೆ, ಆ ಹಸು ಏನನ್ನು ತಿಂತಾ ಇದೆ. ಯಾಕಂತಂದರೆ ಯಾವುದೋ ಒಂದು ಈಗ ಕೋಳಿ ಫಾರ್ಮಲ್ಲಿ ಕೋಳಿಗಳಿಗೆ ಫೀಡ್ ಮಾಡಿದಂತೆ ಗೋಶಾಲೆಗಳಲ್ಲಿ ಹಸುಗೆ ಒಂದಿಷ್ಟು ಫೀಡ್
ಹಾಕ್ತಿದ್ದಾರೆ, ಆ ಫೀಡಿಂದ ಅವು ಹಾಲು ಕೊಡ್ತಿದೆ ಅಂದರೆ ಅದರಲ್ಲಿ ಎಲ್ಲಿ ಇರುತ್ತೆ ಔಷಧೀಯ ಗುಣಗಳು? ಆ ಫೀಡನ್ನು ಏನಲ್ಲಿ ರೆಡಿ ಮಾಡಿರ್ತಾರೋ, ಆ ಫೀಡಿಗೆ ಏನೇನು ಹಾಕಿರ್ತಾರೋ ಅದಕ್ಕೆ ಸಂಬಂಧಪಟ್ಟಂತಹ ಗುಣವೇ ಬರೋಕ್ಕೆ ಸಾಧ್ಯ. ಬಿಟ್ಟರೆ ಔಷಧೀಯ ಗುಣಧರ್ಮ ಬರಬೇಕಂದಾಗ ಆ ಹಸುಗಳು ಸ್ವಚ್ಛಂದವಾಗಿ ಓಡಾಡಬೇಕು. ಓಡಾಡಿ ಔಷಧೀಯ ಸಸ್ಯಗಳನ್ನ ಮೆಂದು ಬರಬೇಕು. ಮತ್ತು ನಾವು ಫೀಡ್ ಮಾಡುವಾಗ ಕೂಡ ಔಷಧೀಯ ಸಸ್ಯಗಳನ್ನು ಅವುಗಳಿಗೆ ಫೀಡ್ ಮಾಡಬೇಕು. ಆಗ ಮಾತ್ರ ಅದರಲ್ಲಿ ಔಷಧೀಯ ಗುಣಧರ್ಮ ಬರಲಿಕ್ಕೆ ಸಾಧ್ಯ. ಹೀಗೆ ವಾತದೋಷ ಬಾಹುಲ್ಯ ಇರುವಂತಹ ಚರ್ಮದ ಸಂಬಂಧಿ ಕಾಯಿಲೆಗಳಲ್ಲಿ ಸ್ನೇಹಪಾನವನ್ನು, ಘೃತಪಾನವನ್ನು, ಔಷಧೀಯ ತುಪ್ಪವನ್ನು ಬಳಸಲಿಕ್ಕೆ ಚರಕಾಚಾರ್ಯರು ಹೇಳಿದ್ದಾರೆ. ಹಾಗೆ ಶ್ಲೇಷ್ಮೋತ್ತರ, ಶ್ಲೇಷ್ಮ ಅಂದರೆ ಇಲ್ಲಿ ಕಫದೋಷ ಬಾಹುಲ್ಯ ಇರುವಂತಹ ಚರ್ಮದ ರೋಗಿಗಳಲ್ಲಿ ವಮನ ಚಿಕಿತ್ಸೆಯನ್ನು ಹೇಳಿದ್ದಾರೆ. ಪಂಚಕರ್ಮಗಳಲ್ಲಿ ನಿಮಗೆಲ್ಲ ಗೊತ್ತಿರುವಂತೆ ವಮನ, ವಿರೇಚನ, ಬಸ್ತಿ, ನಸ್ಯ, ರಕ್ತಮೋಕ್ಷಣ, ಈ 5 ಪಂಚಕರ್ಮಗಳಲ್ಲಿ ಎಲ್ಲರಿಗೂ 5 ಚಿಕಿತ್ಸೆ ಮಾಡ್ಬೇಕಂತ ಇರೋದಿಲ್ಲ ಆಯ್ತಾ. ತುಂಬ ಜನರಲ್ಲಿ ಅದೊಂದು ಪ್ರಶ್ನೆ ಇರುತ್ತೆ, ನನಗೆ ಪಂಚಕರ್ಮ ಮಾಡ್ತೀರಾ, 5 ಥೆರಪೀಸ್ ಮಾಡ್ತೀರಾ? ಆ ಥರ ಇರೋದಿಲ್ಲ. ಯಾವುದಾದ್ರೂ ಒಂದು ಥೆರಪಿ ಅಥವಾ ಕಾಂಬಿನೇಷನ್, ಈಗ ಒಂದು ಚಿಕಿತ್ಸೆ ಜೊತೆಯಲ್ಲಿ ಇನ್ನೊಂದು ಚಿಕಿತ್ಸೆ, ಈ ಥರ ಕಾಂಬಿನೇಷನ್ಲಿ ಮಾಡ್ತಾರೆ. ಬಿಟ್ಟರೆ ಎಲ್ಲ 5 ಥೆರಪಿ ಅಗತ್ಯ ಇರೋದಿಲ್ಲ. ಇದ್ರೂ ಕೂಡ ಸ್ವಲ್ಪ ಲಾಂಗ್ ಡ್ಯೂರೇಷನ್ ಅನ್ನೋದು ತಗೊಳುತ್ತೆ. ಸೊ ಶ್ಲೇಷ್ಮ ಅಥವಾ ಕಫದೋಷ ಬಾಹುಲ್ಯ, ಕಫದೋಷ ಅಂದರೆ ಇಲ್ಲಿ ಬರೀ ಗಂಟಲು ಅಥವಾ ನಿಮಗೆ ಶೀತ ಆದಾಗ ಬರುವಂತಹ ಕಫ ಅಲ್ಲ, ನಿಮ್ಮ ದೇಹದಲ್ಲಿ ಕಫಜ ಲಕ್ಷಣಗಳಿದೆ. ಉದಾಹರಣೆಗೆ ನಿಮ್ಗೆ ಗಾಯದಲ್ಲಿ, ಈಗ ಗಾಯ ತುಂಬ ಕೊಳೆತು ನಾರ್ತಾ ಇದೆ, ಗಾಯದಿಂದ ತುಂಬ ಲಿಕ್ವಿಡ್ ಔಟ್ ಆಗ್ತಾ ಇದೆ, ಅಥವಾ ಗಾಯದಿಂದ ಪಸ್ ಫೀಲ್ಡ್ ಆಗಿ ಬರ್ತಾ ಇದೆ, ಸ್ವೆಲ್ಲಿಂಗ್ ಜಾಸ್ತಿ ಇದೆ, ಈ ತರಹದ ಚರ್ಮದ ಕಂಡೀಷನಲ್ಲಿ, ಮತ್ತೆ ತುರ್ಕೆ ಜಾಸ್ತಿ ಇದ್ದು ಅದು ಕೊಳ್ತು ಚರ್ಮ ಹೋಗ್ತಿದೆ ಅಂದಾಗ ಇಂಥ ಎಲ್ಲ ಕಂಡೀಷನ್ ಅನ್ನು ನಾವು ಶ್ಲೇಷ್ಮೋತ್ತರವಾದಂತಹ ಅಥವಾ ಕಫದೋಷ ಬಾಹುಲ್ಯ ಇರುವಂತಹ ಒಂದು ಸ್ಥಿತಿ ಅಂತ ಪರಿಗಣನೆ ಮಾಡ್ತೇವೆ. ಇಂತಹ ಕಂಡೀಷನಲ್ಲಿ ವಮನ ಚಿಕಿತ್ಸೆಯನ್ನು ಹೇಳಿದ್ದಾರೆ. ಹಾಗೆ ಪಿತ್ತೋತ್ತರೇಕ್ಷು ಮೋಕ್ಷೋ ರಕ್ತಸ್ಯ ವಿರೇಚನಂ ಚ ಅಗ್ರೆ, ಅಂದರೆ ಪಿತ್ತಜ ಬಾಹುಲ್ಯ ಇದ್ದಂಥ ಯಾವ ರೋಗಿಯಲ್ಲಿ ಚರ್ಮದ ಸಂಬಂಧಿ ಕಾಯಿಲೆ ಇದೆ, ಅದರ ಜೊತೆಗೆ ಪಿತ್ತಜ ಅಂದರೆ ಆಸಿಡಿಟಿ ಇದೆ, ಬ್ಲೋಟಿಂಗ್ ಇದೆ, ಉರಿ ಇದೆ, ಕೆಂಪಿದೆ, ಚರ್ಮದಲ್ಲಿ ಎಲ್ಲ ಉರಿ ಬರ್ತಾ ಇದೆ, ಅದರ ಜೊತೆಗೆ ದೇಹದಲ್ಲಿ ಕೂಡ ಹೀಟ್ ಆಗುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಅಂತಂದರೆ ಅದನ್ನ ಪಿತ್ತಜ ಬಾಹುಲ್ಯ ಅಂತ ನಾವು ಪರಿಗಣನೆ ಮಾಡ್ತೇವೆ. ಅಂತಹ ಕಂಡೀಷನಲ್ಲಿ ವಿರೇಚನ ಚಿಕಿತ್ಸೆಯನ್ನು ಮಾಡಬೇಕು, ಜೊತೆಗೆ ಏನಾಗಬೇಕು ಅಲ್ಲಿ ರಕ್ತ ಮೋಕ್ಷಣ ಕೂಡ ಆಗಬೇಕು. ಹೀಗೆ ಈ ರೀತಿಯಾದಂತಹ ಚಿಕಿತ್ಸಾ ಸೂತ್ರವನ್ನು ನಮ್ಮ ಆಯುರ್ವೇದ ಶಾಸ್ತ್ರಗಳು ಹೇಳುತ್ತೆ. ಅಷ್ಟರಲ್ಲೂ ಈಗ ನಿಮ್ಮ ಮೂಲ ಪ್ರಶ್ನೆಗೆ ಬರೋದಾದರೆ, ಒಂದು ಸತಿ ತೊಗೊಂಡ್ರೆ ಹುಷಾರಾಗಿಬಿಡುತ್ತಾ, ಮತ್ತೆ ಬೇಕಾಗತ್ತಾ, ನಂಗೆ ಯಾಕೆ ಇದು ಗುಣ ಆಗ್ತಿಲ್ಲ, ನಾನು ಎಷ್ಟು ಕ್ಲೀನ್ ಇದ್ದೀನಿ, ದಿನಕ್ಕೆ 2 ಬಾರಿ ಸ್ನಾನ ಮಾಡ್ತೀನಿ, ಆದರೂ ನನ್ನ ಚರ್ಮಕ್ಕೆ ನೋಡಿ, ನಿಮ್ಮ ಚರ್ಮಕ್ಕೆ ಬರುವಂತಹ ರೋಗ ಹೊರಗಡೆ ನೀವೆಷ್ಟು ಕ್ಲೀನ್ ಇರ್ತೀರಾ ಅನ್ನೋದು ಅಷ್ಟೇ ಪ್ರಾಮುಖ್ಯತೆ ಆಗಿರೋದಿಲ್ಲ. ನಿಮ್ಮ ಒಳಗಡೆ ಆಹಾರ ಏನನ್ನು ಕೊಡ್ತಾ ಇದ್ದೀರಾ, ನಿಮ್ಮ ಮನಸ್ಸಿಗೆ ಏನು ಟೆನ್ಷನನ್ನು ಕೊಡ್ತಿದ್ದೀರಾ, ಇದು ಕೂಡ ಆಹಾರವೇ ಆಗಿರುತ್ತೆ. ನಿಮ್ಮ ಮನಸ್ಸೇನು ತಿನ್ನತ್ತೆ, ನಿಮ್ಮ ದೇಹ ಏನು ತಿನ್ನತ್ತೆ, ಒಳಗಡೆ ಅದೆಷ್ಟು ಅಬ್ಸಾರ್ಬ್ ಆಗುತ್ತೆ. ಯಾಕಂದರೆ ಇದು ತುಂಬ ಮುಖ್ಯ. ಇಲ್ಲಿ ನೀವು ಏನು ತಿಂತೀರಾ, ಮೊದಲು ದೇಹ ಕ್ಲೀನಾಗಿ ಇಟ್ಕೋಬೇಕು. ಓಕೆ, ದೇಹ ಕ್ಲೀನ್ ಇದ್ರೂ ರೋಗ ಯಾಕೆ ಬರುತ್ತೆ ಅಂತಂದರೆ ನೀವು ತಿನ್ನುವ ಆಹಾರ ಮತ್ತು ನೀವು ತೆಗೆದುಕೊಳ್ಳುವ ಮಾನಸಿಕವಾದ ಭಾವನೆಗಳು ಇದು ಶುದ್ಧವಾಗಿರಬೇಕು. ಸರಿ, ಇದು ಎಲ್ಲ ಚೆನ್ನಾಗಿದ್ರೂ ರೋಗ ಯಾಕೆ ಬರುತ್ತೆ ಅಂದರೆ ನೀವು ತಿಂದಂಥ ಆಹಾರ ನಿಮಗೆ ಜೀರ್ಣಿಸ್ಕೊಳ್ಳೋಕ್ಕಾಗಬೇಕು. ಹೇಗೆ, ಉದಾಹರಣೆಗೆ ಒಂದು ವಿಷಯವನ್ನು ನೀವು ಕೇಳಿದಾಗ ಯಾರೋ ನಿಮ್ಮ ಬಗ್ಗೆ ತಪ್ಪಾಗಿ ಹೇಳಿದ್ರೆ, ಯಾರೋ ನಿಮ್ಮ ಬಗ್ಗೆ ಕೆಟ್ಟದಾಗಿ ಹೇಳಿದ್ರೆ, ನೀವು ಅಂತೀರಲ್ಲ, ಅಯ್ಯೋ ನಂಗೆ ಜೀರ್ಣಿಸ್ಕೊಳ್ಳೋಕ್ಕೆ ಆಗಲಿಲ್ಲ, ನನಗೆ ಎಷ್ಟು ಕಷ್ಟ ಆಯಿತು, ಯಾಕೆ ಈ ಥರ ಆಗುತ್ತೆ? ಆ ಭಾವನೆಗಳನ್ನ ನಿಮಗೆ ಜೀರ್ಣಿಸ್ಕೊಳ್ಳೋಕ್ಕಾಗಲ್ವೋ, ಅದೇ ಥರ ಕೆಲವೊಮ್ಮೆ ನೀವು ಹೆಲ್ದಿ ಫುಡ್ಡನ್ನು ತಿಂದು ಕೂಡ ನಿಮ್ಮ ದೇಹ ಅದನ್ನು ಜೀರ್ಣಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗದೇ ಇದ್ದಾಗ ನಿಮ್ಮ ದೇಹದಲ್ಲಿ ಅದು ವಿಷವಾಗಿ ಬದಲಾವಣೆ ಆಗುತ್ತೆ. ಜೀರ್ಣಿಸಿಕೊಳ್ಳಲಾಗದೇ ಇರೋ ವಿಚಾರಗಳಿರ್ಬೋದು, ಜೀರ್ಣಿಸಿಕೊಳ್ಳಲಾಗದೇ ಇರೋ ಆಹಾರಗಳಾಗಿರ್ಬೋದು, ಅದು ಕೂಡ ನಿಮ್ಮ ದೇಹದಲ್ಲಿ ಚರ್ಮಕ್ಕೆ ಸಂಬಂಧಪಟ್ಟ ರೋಗವನ್ನು ಕೊಡ್ಬೋದು. ಇಂತಹ ಒಂದು ರೋಗದ ಒಂದು ಮ್ಯಾನಿಫೆಸ್ಟೇಷನ್ ನಿಮ್ಮಲ್ಲಿ ಆದಾಗ ಒಂದೇ ಸತಿ ಚಿಕಿತ್ಸೆಯಲ್ಲಿ ಎಲ್ಲರಿಗೆ ಗುಣ ಆಗೋದಿಲ್ಲ. ಇನಿಷಿಯಲಿ ಈಗ ತುಂಬ ಅರ್ಲಿ ಸ್ಟೇಜಲ್ಲಿ ಇನ್ನೇನು ಈಗಷ್ಟೇ ಶುರುವಾಗಿದೆ, 1 ತಿಂಗಳ 2 ತಿಂಗಳು ಅಷ್ಟೇ ಆಗಿದೆ ಅಂತಂದರೆ ಖಂಡಿತ ಒಂದೇ ಚಿಕಿತ್ಸೆಯಲ್ಲಿ ಅಥವಾ ಔಷಧಿಯಲ್ಲಿ ಗುಣ ಆಗೋ ಸಾಧ್ಯತೆ ಜಾಸ್ತಿ. ಆದರೆ ಹೆಚ್ಚಿನ ಬಾರಿ ನೀವು ಆಯುರ್ವೇದಕ್ಕೆ, ಅದರಲ್ಲೂ ನಮ್ಮಲ್ಲಿ ನೀವು ಬರೋದು ಯಾವಾಗ, 5 ವರ್ಷ, 6 ವರ್ಷ, 7 ವರ್ಷ, 10 ವರ್ಷ, 15 ವರ್ಷ, ನಾನು ಇಲ್ಲಿಯ ತನಕ 25 ವರ್ಷದಿಂದ ಸಫರ್ ಆಗ್ತಾ ಇರುವಂತಹ ಒಂದು ಕಂಡೀಷನನ್ನು ಕೂಡ ನಾನು ನೋಡಿದ್ದೀನಿ. ಇಷ್ಟು ವರ್ಷಗಳ ನಂತರದಲ್ಲಿ ನೀವು ಬಂದಾಗ ಅಲ್ಲೇನಾಗುತ್ತೆ, ರೋಗವು ತುಂಬ ಡೀಪ್ ಲೆವೆಲಲ್ಲಿ ಕೂತಿರುತ್ತೆ. ಆ ಡೀಪ್ ಲೆವೆಲಲ್ಲಿ ಇದ್ದಂತಹ ರೋಗವನ್ನು ಹೊರತೆಗಲಿಕ್ಕೆ ಪುನಃ ಚಿಕಿತ್ಸೆ ಬೇಕಾಗತ್ತೆ. ಇದು ನಾನು ಹೇಳ್ತಾ ಇರೋ ಮಾತಲ್ಲ, ನಮ್ಮ ಗ್ರಂಥಗಳೇ ಹೇಳುವಂತೆ ನೋಡಿ. ಭೈಷಜ್ಯ ರತ್ನಾವಲಿ ಅಂತ ಒಂದು ಅದ್ಭುತವಾದಂತಹ ಗ್ರಂಥ ಇದೆ. ಸೊ ಭೈಷಜ್ಯ ರತ್ನಾವಲಿಯಲ್ಲಿ ಈ ಕುಷ್ಠರೋಗದ ಬಗ್ಗೆ ಹೇಳ್ತಾರೆ, ಷಷ್ಠೇ ಮಾಸೆ ಸಿರಾಮೋಕ್ಷಂ, 6 ತಿಂಗಳುಗಳ ಕಾಲ ಡಾಕ್ಟರ್ ಹೇಳಿದ ರೀತಿಯಲ್ಲಿ ನಿಮ್ಗೆ ಏನು ಮಾಡಬೇಕು, ರಕ್ತ ಮೋಕ್ಷಣ ಅಂದರೆ ನಿಮ್ಮ ದೇಹದಿಂದ ಬ್ಲಡ್ ಲೆಟ್ಟಿಂಗ್ ಥೆರಪಿಯನ್ನು ಮಾಡಬೇಕು. ಪ್ರತಿ ಮಾಸಂ ವಿರೇಚನ, ಪ್ರತಿ ಮಾಸಂ ಅಂದರೆ ಪ್ರತಿ ತಿಂಗಳಿಗೊಮ್ಮೆ ವಿರೇಚನ. ಈ ರೋಗದಿಂದ ನಿಮಗೆ ಪೂರ್ತಿಯಾಗಿ ಮುಕ್ತಿ ಬೇಕು, ನೀವು ಗುಣ ಆಗಬೇಕು ಅಂತಂದರೆ ಪ್ರತಿ ಮಾಸೇ ವಿರೇಚನಂ, ಪ್ರತಿ ಪಕ್ಷಂಚ ವಮನಂ, ಪ್ರತಿ 15 ದಿನಕ್ಕೊಮ್ಮೆ ವಮನ ಚಿಕಿತ್ಸೆಯನ್ನು ಕೊಡಬೇಕು. ಕುಷ್ಟೇ ಲೇಪನಂ,
ಅಂದರೆ ಲೇಪನ ಚಿಕಿತ್ಸೆ ಕೂಡ ಆಗಬೇಕು. ನಮ್ಮಲ್ಲಿ ಈಗ ಫ್ರೆಶ್ ಆದಂತಹ ಎಲೆಗಳನ್ನು ತೆಗೆದು ಇಲ್ಲಿ ಹೇಗೆ ಸಸ್ಯ ಸಂಜೀವಿನಿಯಲ್ಲಿ ನಡೆಯುತ್ತೆ ಅಂತಂದರೆ, ಈಗ ನಿಮ್ಗೆ 11 ಗಂಟೆಗೆ ಲೇಪ ಚಿಕಿತ್ಸೆ ಇದ್ದರೆ ನಮ್ಮ ಥೆರಪಿಸ್ಟು 9:30 10 ಗಂಟೆಗೆ ಹೋಗ್ತಾರೆ ಗಾರ್ಡನಿಗೆ ಹೋಗಿ ಫ್ರೆಶ್ ಆದ ಹರ್ಬ್ಸನ್ನು ತೆಗೆದು ಅವುಗಳನ್ನ ಸ್ವಚ್ಛವಾಗಿ ತೊಳೆದು ಅರೆದು ನಿಮ್ಮ ದೇಹಕ್ಕೆ ಅಪ್ಲೈ ಮಾಡ್ತಾರೆ. ಇದರಿಂದ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ಸೊ ಸಕ್ಸಸ್ ಅನ್ನುವಂಥದ್ದು ನೋಡಿ, ಯಾವುದೇ ರೋಗದಲ್ಲಿ ಸಕ್ಸಸ್ ಅನ್ನುವಂಥದ್ದು ಮ್ಯಾಜಿಕ್ ಅಲ್ಲ ಆಯಿತಾ. ಸುಮ್ಮನೆ ಎಲ್ಲಿಂದನೋ ಒಂಥರ ಮ್ಯಾಜಿಕಲಿ ಆ ರಿಸಲ್ಟ್ ಬಂದು ನಿಲ್ಲೋದಿಲ್ಲ. ಅದ್ರ ಹಿಂದೆ ತುಂಬ ಕಠಿಣವಾದಂತಹ ಒಂದು ಪ್ಲಾನಿಂಗ್, ಹಾರ್ಡ್ ವರ್ಕ್, ಪರಿಶ್ರಮ ಇರುತ್ತೆ. ವೈದ್ಯರಿಂದ ಹಿಡಿದು ಚಿಕಿತ್ಸೆಯನ್ನು ಮಾಡುವ ಥೆರಪಿಸ್ಟ್ಗಳ ತನಕ ಆ ಒಂದು ಹಾರ್ಡ್ ವರ್ಕ್ ಇರೋದ್ರಿಂದ ನಿಮ್ಮಲ್ಲಿ ಆ ರಿಸಲ್ಟನ್ನು ನಾವು ಕೊಡಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಲೇಪವನ್ನು ಕೂಡ ಆಚರೇತ್ ಅಂತ ವೈಶ್ಯ ರತ್ನಾವಳಿಯಲ್ಲಿ ಹೇಳಿರೋದು. ಕುಷ್ಠರೋಗ ಅಂತ ಬಂದಾಗ ಅಲ್ಲಿ 15 ದಿನಕ್ಕೊಮ್ಮೆ ವಮನ, ಇಲ್ಲಿ ಶಾಸ್ತ್ರೋಕ್ತವಾದ ವಮನವೂ ಇರ್ಬೋದು ಅಥವಾ ಸದ್ಯೋ ವಮನವೂ ಇರ್ಬೋದು. ಅದನ್ನು ನಾವು ವೈದ್ಯರು ನಿಮ್ಮ ಕಂಡೀಷನನ್ನು ನೋಡಿ ನಿರ್ಧಾರ ಮಾಡ್ತೀವಿ. ಸದ್ಯೋ ವಮನ ಅಂತಂದಾಗ ಈ ಸ್ನೇಹಪಾನ, ಈ ಪ್ರೊಸೀಜರ್ಸ್ ಇರೋದಿಲ್ಲ. ಸ್ಟ್ರೇಟ್ ಅವೇ ನಿಮ್ಮ ದೇಹದಲ್ಲಿ ಅಷ್ಟು ದೋಷ ಬಾಹುಲ್ಯ ಆಗಿರುತ್ತೆ, ಉತ್ಕ್ಲೇಶಾವಸ್ಥೆಯಲ್ಲಿ ದೋಷಗಳಿರುತ್ತೆ, ವಮನವನ್ನು ಮಾಡಿಸುವಂಥದ್ದನ್ನು ಸದ್ಯೋ ವಮನ ಅಂತಾರೆ. ಹಾಗೆ ಪ್ರತಿ ಮಾಸಂ ವಿರೇಚನ ಪ್ರತಿ ತಿಂಗಳಿಗೆ ಒಂದೊಂದು ವಿರೇಚನ ಚಿಕಿತ್ಸೆ ಆಗಬೇಕು. 6 ತಿಂಗಳಿಗೊಮ್ಮೆ ರಕ್ತ ಮೋಕ್ಷಣ ಚಿಕಿತ್ಸೆ ಆಗಬೇಕು. ಈ ರೀತಿಯಾದಂತಹ ಚಿಕಿತ್ಸೆಗಳಾದರೆ ಖಂಡಿತ ನೀವು ಎಂಥದ್ದೇ ಕುಷ್ಠರೋಗವಾದರೂ ಕೂಡ ಅದು ಸಾಧ್ಯ. ಕುಷ್ಠವಾದಲ್ಲಿ ಖಂಡಿತ ಅದರಿಂದ ಹೊರಬರ್ಬೋದು ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತೆ. ಹೀಗೆ ನಿಮ್ಮ ದೇಹದ ಪ್ರಕೃತಿಗೆ ಅನುಗುಣವಾಗಿ, ನಿಮ್ಮ ರೋಗದ ಶಕ್ತಿಗೆ ಅನುಗುಣವಾಗಿ, ನಿಮ್ಮ ದೇಹದ ಶಕ್ತಿಗೆ ಅನುಗುಣವಾಗಿ ನಿಮ್ಮ ಈ ಒಂದು ರೋಗ ಟ್ರೀಟೇಬಲ್ ಹೌದೋ ಅಲ್ವೋ ಅನ್ನೋದು ನಿರ್ಧಾರ ಆಗುತ್ತೆ. ಹಾಗಾಗಿ ಕಣ್ಮುಚ್ಚಿ ನೀವು ಒಂದಿಷ್ಟು ಚಿಕಿತ್ಸೆ ತೆಗೆದುಕೊಳ್ಳುವ ಬದಲು ಮೊದಲೊಮ್ಮೆ ಕನ್ಸಲ್ಟ್ ಮಾಡಿ, ನಿಮ್ಮ ದೇಹದ ಬಗ್ಗೆ, ನಿಮ್ಮ ರೋಗದ ಬಗ್ಗೆ ವೈದ್ಯರ ಬಳಿ ಚರ್ಚೆ ಮಾಡಿ, ಹಾಗೆ ಆ ವೈದ್ಯರು ಬಳಸುವಂಥ ಔಷಧಿ ಎಲ್ಲಿಂದ ಬರುತ್ತೆ, ಅದು ಎಷ್ಟು ಫ್ರೆಶ್ ಆಗಿ ನಿಮಗೆ ಸಿಗುತ್ತೆ ಅನ್ನೋದನ್ನು ಒಮ್ಮೆ ಯೋಚಿಸಿ ನೋಡಿ. ತದನಂತರದಲ್ಲಿ ನಿಮ್ಮ ನಿರ್ಧಾರವನ್ನು ತೆಗೆದುಕೊಳ್ಳಿ. ಚರ್ಮ ರೋಗಕ್ಕಾಗಿ ಹೆದರೋದು ಬೇಡ. ಇದು ಕೇವಲ ಚರ್ಮದಲ್ಲಿರುವಂಥದ್ದಲ್ಲ, ನಿಮ್ಮ ದೇಹದ ಆಂತರಿಕವಾದಂತಹ ಸಮಸ್ಯೆಯಿಂದ ಚರ್ಮದಲ್ಲಿ ಕಾಣಿಸ್ತಾ ಇರುವಂಥದ್ದು. ಸೊ ಇದ್ರ ಬಗ್ಗೆ ಕಾಳಜಿಯನ್ನು ತಗೊಳ್ಳಿ. ಆಹಾರ ಪದ್ಧತಿ, ದಿನಚರಿ, ಚಿಕಿತ್ಸೆ, ಔಷಧಿ ಇದೆಲ್ಲದರ ಬಗ್ಗೆ ಕೂಡ ಕಂತೆಗಳಂತೆ ಅಲ್ಲಿ ಇಲ್ಲಿ ಓದಿ ನಿಮ್ಮ ಮೇಲೆ ಪ್ರಯೋಗ ಖಂಡಿತ ಮಾಡ್ಕೊಳ್ಬೇಡಿ. ಸರಿಯಾಗಿ ತಜ್ಞ ವೈದ್ಯರನ್ನು ಭೇಟಿ ಮಾಡಿ ಅಥವಾ ಅವರ ಜೊತೆ ಆನ್ಲೈನ್ ಕನ್ಸಲ್ಟೇಷನನ್ನು ಪಡ್ಕೊಂಡು ಚರ್ಚೆ ಮಾಡಿ ಔಷಧಿಯನ್ನು ಪಡೆದು ನಿಮ್ಮ ಆರೋಗ್ಯವನ್ನು ಸರಿಪಡಿಸ್ಕೊಳ್ಳಿ. ಹೀಗೆ ಇವತ್ತಿನ ದಿನ ಈ ಚರ್ಮದ ರೋಗದ ಬಗ್ಗೆ ಹೇಳಿದಂಥ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಇದನ್ನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಲಭ್ಯ ಇರುತ್ತೆ. ಇನ್ನಷ್ಟು ಹೆಚ್ಚಿನ ಆಯುರ್ವೇದ ಸಂಬಂಧಿ ವಿಡಿಯೋದೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ. ಅಲ್ಲಿಯ ತನಕ ನಮಸ್ಕಾರ.